ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಪರಿಣಾಮ ಘಟನೆಯಲ್ಲಿ ಮೂವರಿಗೆ ಗಂಭೀರ ಗಾಯಗಳಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಈ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳು ಕೂಡ ಛಿದ್ರವಾಗಿದೆ. ಇನ್ನು ಸ್ಥಳಕ್ಕೆ ಡಿಸಿಪಿ ಸಾರಾ ಫಾತಿಮಾ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳಿಗೆ ಹಾನಿಯಾಗಿರುವಂತದ್ದು ಇದೀಗ ವರದಿಯಾಗಿದೆ. ಇನ್ನು ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಂದು ನೋಡಿದಕ್ಕೆ ಎಲ್ಲಾ ಬಿಲ್ಡಿಂಗ್ ಸೀಟ್ಗಳು ಮನೆ ಮೇಲೆ ಬಿಲ್ಡಿಂಗ್ ಎಲ್ಲಾ ಬಿದ್ದಿದೆ. ನಾವೇ ಹೋಗಿ ಒಂದು ಲೇಡೀಸ್ ಎಲ್ಲಾ ಇದಾಗಿದೆ, ಬರ್ನ್ ಆಗಿದೆ. ಅವ್ರ ಮಗಳನ್ನ ಹತ್ತಿದೀವಿ. ಆಮೇಲೆ ಅಮಾನ ಅನ್ಬಿಟ್ಟು ಅವ್ರ ಹೆಂಡತಿಗೆ 2 ಮಗಳಿಗೆ ಅವ್ರಿಗೆ ಏಟ್ ಬಂದಿದೆ, ಸೀರಿಯಸ್ ಆಗಿದೆ. ಇಂದಿರಾ ಗಾಂಧಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ. ಇನ್ನ ಒಬ್ರು ತಾತಾಗೆ ತಲೆ ಮೇಲೆ ಏಟ್ ಬಂದಿದೆ, ಅವ್ರಿಗೂ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ. ಇದೇನಾಗಿದೆ ಅನ್ಬಿಟ್ಟು ಗೊತ್ತಾಗಿಲ್ಲ. ಅದೇನ್ ಮಾಡ್ತೀರಾ ನೋಡ್ಬಿಟ್ಟು ಅವ್ರಿಗೆ ನ್ಯಾಯ ಮಾಡ್ಬೇಕಣ್ಣ, ನ್ಯಾಯ ಕೊಡ್ಬೇಕಣ್ಣ ಅಷ್ಟೇ. ಅವ್ರ ಮನೆಯವ್ರಿಗೆ ಎಲ್ಲಾರ್ಗೆ ನ್ಯಾಯ ಮಾಡಿ ಕೊಡ್ಬೇಕಷ್ಟೇ ನಾವು ಕೇಳೋದು. ಗೊತ್ತಿಲ್ಲ, ಒಂದೇ ಸತಿ ಡಮಾರಂತ ಮಣ್ಣು ದೂಸಿ ಅರಳ್ಬಿಡ್ತು, ಮಣ್ಣು ದೂಸಿ ಫುಲ್ ಮಣ್ಣು ದೂಸಿ ಬಂದ್ಬಿಡ್ತು. ನಾವೆಲ್ಲ ಕಿಚ್ಕೊಂಡ್ಬಿಟ್ವಿ. ಅವಾಗ ನೋಡಿದ್ರೆ ನಾವು ಆಚೆ ಹೋಗಿಲ್ಲ, ಒಳಗಡೆ ಹೋಗ್ಬಿಟ್ವಿ. ನಮ್ ಜನರಲ್ ಫುಲ್ ಫಸ್ಟ್ ಫ್ಲೋರ್ ನಮ್ದು, ಕೆಳಗಡೆ ಫ್ಲೋರ್ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟಿದೆ. ನಮ್ಮನೆ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟಿದೆ. ಫುಲ್ ಗೊತ್ತಿಲ್ಲ, ಗೊತ್ತಿಲ್ಲ. ಒಂಚೂರು ಬೆಂಕಿನ ಬಂದಿಲ್ಲ, ದೂಸಿ ಮಾತ್ರ ಬಂದಿದೆ. ಮಣ್ಣು ಧೂಳು ಬರುತ್ತಲ್ಲ, ಅದು ಮಾತ್ರ ಬಂದು ಸೀಟ್ಗಳೆಲ್ಲ ಕುತ್ಕೊಂಡ್ಬಿಟ್ಟಿದೆ. 8 ಗಂಟೆ ಟೈಮ್, ಕರೆಕ್ಟಾಗಿ 8 ಗಂಟೆ ಒಳಗಡೆ. ಅಲ್ಲ, ನಾವು ಎದುರು ಮನೆಯಲ್ಲಿ ಒಂದು ಹೆಂಗ್ಸಿಗೆ ಕೈ ಹೋಗ್ಬಿಟ್ಟಿದೆ, ಫುಲ್ ಕೈ ಹೋಗ್ಬಿಟ್ಟಿದೆ. ಒಂದು ಹೆಂಗ್ಸಿಗೆ ಒಂದೇ ಒಂದು ಮಗು, ಅವ್ರಿಗೆ ಇಬ್ಬರು ಕೈ ಹೋಗಿದೆ ಅಂತ, ಸುಟ್ಟೋಗಿದೆ ಅಂತ ಹೇಳ್ತಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಒಂದು ಅಪ್ಪನಿಗೆ ಲೇಟು, ಲಾಸ್ಟ್ ಮನೆ ಅದು. ಆ ಸಂಧಿ ಮಾತ್ರ ಡ್ಯಾಮೇಜ್, ಇನ್ನೆಲ್ಲೂ ಡ್ಯಾಮೇಜ್ ಆಗಿಲ್ಲ. ಆ ಮಕ್ಕಳೆಲ್ಲ ಸ್ವಲ್ಪ ಏಟ್ ಬಿದ್ದಿದ್ದ, ಮುಸ್ಲಿಮ್ಸ್ ಇರ್ತಾರೆ, ಹಾಸ್ಪಿಟಲ್ ಕಳ್ಸಿಬಿಟ್ಟಿದ್ದಾರೆ ಮಕ್ಕಳನ್ನ.